ಇವಾಗ ರಿವೀಲ್ ಮಾಡ್ದೆ ಅಲ್ಲ. ಕೈದಿ ತರ ಕಾಣ್ತಿದ್ದಾಳೆ ಗೈಸ್ಗಳು. ಎಲ್ಲಿ ತಾಂಡಮ್ಮ ದಪ್ಪ ಕಾಣ್ತಿದ್ದೀನಿ ಇಲ್ಲ ಅಲ್ಲ? ಫುಲ್ ದಪ್ಪ. ಎಷ್ಟು ಕೆಜಿ ಇದೆಯಪ್ಪ? ಓ ಗಾಡ್, ಎಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ, ಅದಕ್ಕೋಸ್ಕರ ಇಷ್ಟು ಕಮ್ಮಿ. ನಿದ್ದೆ ಮಾಡ್ತಿಲ್ಲ. ಎಲ್ರಿಗೂ ಎಲ್ಲ ಗೊತ್ತಿರುತ್ತೆ, ಬಟ್ ಅದು ಅಪ್ಲೈ ಮಾಡಲ್ಲ. 2 ವರ್ಷದಿಂದ ಹಿಂಗೆ ಇಟ್ಕೊಂಡಿನಿ, ಖಾಲಿ ಆಗಿಲ್ಲ. ತೂತ್ಕೈ. ಎಂತ ಕೈ? ತೂತ್ಕೈ. ತೂತ್ಕೈ ಅಂದ್ರೆ ಏನೂ ನಿಲ್ಲಲ್ಲ, ಚಲ್ತಾನೇ ಇರೋದು ಯಾವಾಗ ನೋಡಿದ್ರು ಗಲೀಜ್. ಜೋಶೇ ಇಲ್ವಲ್ರಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೇಗಿರ್ಬೇಕು ಜೋಶ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನಾವು 3 ಜನ, ಆ್ಯಸ್ ಯೂಶುವಲ್ ಚೇತನ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಈ ಸಾರಿ ನಮ್ಮ ಟ್ರಿಪ್ಪಿಗೆ ಇನ್ನೊಬ್ರು ಆ್ಯಡ್ ಆಗ್ತಾರೆ. ನಿಮಗೆ ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ. ರಾತ್ರಿ 10:30ಗೆ ಇರೋದು ಫ್ಲೈಟು. ಎಲ್ಲಿಗೆ ಏನು ಅಂತ ಮುಂದಿನ ವಿಡಿಯೋದಲ್ಲ, ಮುಂದಿನ ಇದರಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಏರ್ಪೋರ್ಟ್ ಲುಕ್, ಇದು ನನ್ನ ಔಟ್ಫಿಟ್, ಆಮೇಲೆ ತೋರಿಸ್ತೀನಿ ಪೂರ್ತಿ ಔಟ್ಫಿಟ್. ಸೊ ಇವಾಗ ಮೇಕಪ್ ಮಾಡ್ಕೊಳೋಕ್ಕಿಂತ ಮುಂಚೆ ಸ್ವಲ್ಪ ಹೈಡ್ರೇಟ್ ಆಗೋಣ ಅಂತ ಮಿನಿಸೋಯಿಂದ ನಾನು ಫೇಸ್ ಮಾಸ್ಕ್ ತರಿಸಿದ್ದೆ. ಸೊ ಫ್ರೂಟಿ ಮಾಸ್ಕ್ ಅಂತ ಮಾಡೋಣ. ಫಸ್ಟ್ ಟೈಮ್ ನಾನು ಇದನ್ನ ಅಪ್ಲೈ ಮಾಡ್ತಾ ಇರೋದು. ಏನೋ ಚೆನ್ನಾಗಿತ್ತಲ್ಲ, ಮುಂದೆ ಒಳ್ಳೆ ಕ್ಯೂಟಾಗಿತ್ತಲ್ಲ ಅಂತ ತರಿಸ್ದೆ. ನೆನ್ನೆ ಶಾಪ್ ಮಾಡಿದ್ನಲ್ಲ ಅದಕ್ಕೆ. ಆ್ಯಂಡ್ ಫುಲ್ ಖುಷಿಯಾಗಿದ್ದೀನಿ ಗೊತ್ತಾ. ಎಷ್ಟು ವರ್ಷದಿಂದ ಅಂದ್ಕೊತಾ ಇದ್ದೆ ಹೋಗಬೇಕು ಅಂತ. ಅದು ಫೈನಲಿ ಆಗ್ತಾಯಿದೆ. 10 ನಿಮಿಷ ಆಯಿತು. ಇವಾಗ ಇದನ್ನು ಫುಲ್ಲು ಫ್ರೆಶ್ ಶೈನಿಂಗ್ ಕಾಣ್ತಿದೆ ಅಲ್ಲ. ಎಸ್, ಚೆನ್ನಾಗಿದೆ. ಫುಲ್ ಹೈಡ್ರೇಷನ್ ಆಯಿತು. ವಾವ್. ಸೊ ಇವಾಗ ಫೇಸ್ ವಾಶ್ ಏನೂ ಮಾಡೋಂಗಿಲ್ಲ, ಹಂಗೆ ಡ್ರೈ ಮಾಡೋಕ್ಕೆ ಬಿಡಬೇಕು. ಇವಾಗ ಫಸ್ಟ್ ನಾವು ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಮಾಯ್ಶ್ಚರೈಸರು. ಈ ಒಂದು ಮಾಯ್ಶ್ಚರೈಸರ್ನ ಒಂದು 1 ಮಂತ್ ಆಯಿತು ಯೂಸ್ ಮಾಡೋಕ್ಕಿಡ್ದು. ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಡೆರ್ಮಟಾಲಜಿಕಲ್ ಟೆಸ್ಟೆಡ್, ಆಮೇಲೆ ಬೋತ್ ಮೆನ್ ಆ್ಯಂಡ್ ವುಮೆನ್ ಯೂಸ್ ಮಾಡ್ಬೋದು. ಸೊ ಇದು ನಾನ್ ಗ್ರೀಸಿ ಮತ್ತು ನಾನ್ ಸ್ಟಿಕ್ಕಿ. ಸ್ಟಿಕ್ಕಿ ಆಗಿಲ್ಲ. ಆಮೇಲೆ ಸ್ಮೆಲ್ ಚೆನ್ನಾಗಿದೆ. ಫಸ್ಟ್ ಎಮೋಲಿನ್ ಯೂಸ್ ಮಾಡ್ತಿದ್ದೆ ಆ್ಯಕ್ಚುಲಿ. ಇದು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ನನಗಂತೂ ಫುಲ್ ಸೆಟ್ ಆಗಿಬಿಟ್ಟಿದೆ. ಇವಾಗ ಸೆಕೆಂಡ್ ಸ್ಟೆಪ್, ಕನ್ಸೀಲರ್ ಪ್ಯಾಲೆಟ್. ಇದು ಖಾಲಿಯಾಗಿದೆ ಆ್ಯಕ್ಚುಲಿ. ಇದೊಂದೇ ಯೂಸ್ ಮಾಡೋದು, ಆರೆಂಜ್ ಶೇಡ್. ಎಲ್ಲೆಲ್ಲಿ ಕಲೆಗಳಿದ್ದಾವೆ ಅಲ್ಲೆಲ್ಲ ಪ್ಯಾಚ್ ಮಾಡ್ಕೊಳ್ಳೋದು. ನನಗೆ ಆ್ಯಕ್ಚುಲಿ ತುಂಬ ಡಾರ್ಕ್ ಸರ್ಕಲ್ ಆಗಿದೆ ಗೊತ್ತಾ. ನಿದ್ದೆ ಮಾಡ್ತಿಲ್ಲ, ಅದಕ್ಕೋಸ್ಕರ. ನಿದ್ದೆ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಅದಕ್ಕೆ ಯಾವುದೇ ಥರ ಕ್ರೀಮ್ ಇಲ್ಲ. ಆ್ಯಕ್ಚುಲಿ ರೆಟಿನಾಲ್ ಎಲ್ಲ ಕ್ರೀಮ್ ಇದೆ, ಅದು ವರ್ಕ್ ಆಗೋಲ್ಲ. ಒಂದು 3 ಮಂತ್ಸ್ ಆದರೂ ಬೇಕು ಅದೆಲ್ಲ ವರ್ಕ್ ಆಗೋಕ್ಕೆ. ಅದಕ್ಕಿಂತ ಬೆಸ್ಟ್ ಆಪ್ಷನ್ ನಾವು ನಿದ್ದೆ ಮಾಡೋದು ಅಲ್ವಾ. ಎಲ್ಲ ಗೊತ್ತಿರುತ್ತೆ ಆಯಿತಾ, ಎಲ್ರಿಗೂ ಎಲ್ಲ ಗೊತ್ತಿರುತ್ತೆ, ಬಟ್ ಅದು ಅಪ್ಲೈ ಮಾಡಲ್ಲ. ಸೊ ಬ್ಲೆಂಡ್. ಥರ್ಡ್ ಸ್ಟೆಪ್ ಏನು ಅಂದರೆ ಫೌಂಡೇಶನ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈ ಒಂದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ 2 ಬಾಟಲ್ ಖಾಲಿಯಾಗಿದ್ದು, 3ನೇದು ಇದು ಖಾಲಿ ಆಗುತ್ತೆ ಅನಿಸ್ತಾ. ಈ ಸೈಡ್ ಟ್ರಿಪ್ ಹೋಗಿ ಬರೋಷ್ಟಿಗೆ 2.3 ಅದಕ್ಕೆನಾ ಶೇಡು ನನ್ನ ಟೋನಿಗೆ ನಾನು ತೊಗೊಂಡಿರೋದು. ಸೊ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಟೋನ್ ಯಾವ್ದಾಗಿ ಬರುತ್ತೆ ಅಂತ. ನಾನು ಲೈಟಾಗಿ ಹಚ್ಕೊತೀನಿ. ಸೊ ಜಾಸ್ತಿ ಮೇಕಪ್ ಮಾಡ್ಕೊತಾ ಇಲ್ಲ. ಇನ್ನೇನು ಅಲ್ಲಿ ಹೋಗಿ ಮಲ್ಕೋಬೇಕಲ್ಲ, 1-2 ಫೋಟೋ ತಗೊಳ್ಳೋದು, ಆಮೇಲೆ ಮುಗೀತು. ಆ್ಯಕ್ಚುಲಿ ಇಲ್ಲಿಂದ 2 ಅವರ್ಸ್ ಇದೆ ಟರ್ಮಿನಲ್ 2ಗೆ. ಅದಕ್ಕೆ ಬೇಗ ಹೊರಡ್ತಾ ಇರೋದು. ಆನ್ ದಿ ವೇ ಇನ್ನೊಬ್ಳು ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹೋಗಬೇಕು. ನನ್ನ ಚೇತು ರೆಡಿ ಆಗ್ತಿದ್ದಾಳೆ, ಅವಳನ್ನ ಆಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಅವಳನ್ನೂ ಕರ್ಕೊಂಡು ಕೂರಿಸ್ಬೇಕಾಗಿತ್ತು ಅನಿಸುತ್ತೆ ಗೆಟ್ ರೆಡಿ ವಿತ್ ಮೀಗೆ. ನೀವು ಅದನ್ನೇ ಕಾಮೆಂಟ್ ಆಗ್ತೀರಾ. ಆ್ಯಂಡ್ ಇವಾಗ ಪಿಕ್ಸಿದು ಚೀಕ್ ಟಿಂಟ್ ಹಾಕ್ತಿದ್ದೀನಿ. ಸೊ ಚಿಬಿ ಥರ ಕಾಣುತ್ತೆ. ಬ್ಲೆಂಡ್ ಐಬ್ರೋ ಪ್ಯಾಲೆಟ್. ಇದು ಪ್ಯಾಕ್
ಸೊ ಇದೆಲ್ಲ ಲಿಂಕ್ ಹಾಕಿರ್ತೀನಿ. ಇದರಲ್ಲಿ 4 ಶೇಡ್ ಇರುತ್ತೆ. ಸೊ ನಾನು ಯೂಸ್ ಮಾಡೋದು ಯಾವಾಗಲೂ ಲೈಟ್ ಬ್ರೌನ್ ಕಲರ್. ಫಸ್ಟು ನೀವು ಕೂಮ್ ಮಾಡ್ಕೋಬೇಕು ಆ್ಯಂಡ್ ದೆನ್ ಅಪ್ಲೈ. ಸೊ ಎಲ್ಲಿ ಏನು ಖಾಲಿ ಇದೆ ಅಲ್ಲಿ ಫಿಲ್ ಮಾಡಬೇಕು. ನನಗಿಲ್ಲೊಂಚೂರು ಖಾಲಿ ಇದೆ, ಅದನ್ನ ಫಿಲ್ ಮಾಡ್ಕೊಂಬಿಡೋಣ. ಆ್ಯಂಡ್ ಇಲ್ಲಿ ಇವಾಗ ನಿಮಗೇನಾದ್ರು ಶೇಪ್ ಬೇಕಾದ್ರೆ ಶೇಪ್ ಮಾಡ್ಕೋಬೇಕು. ಇವಾಗ ನೋಸ್ ಶೇಪು ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಕೈಯಲ್ಲೇ ಬ್ಲೆಂಡ್ ಬಂತಾ. ಆ್ಯಂಡ್ ಇವಾಗ ಹೈಲೈಟರ್ ಇದು ಮೆಬೆಲಿನ್ ಅನಿಸುತ್ತೆ, ಚೆನ್ನಾಗಿದೆ. ಓಕೆ, ನಿಮಗೆ ತಂದಿಲ್ವಾ? ಓ ಗಾಡ್, ತಂದಿದ್ದೀನಿ. ಸೊ ಫೈನಲ್ ಟಚ್ ಇದು. ಶೈನಿಯಾಗಿ ಕಾಣುತ್ತೆ. ಲಾಸ್ಟ್ ಲಿಪ್ಸ್ಟಿಕ್ ಹಾಕೊಂಡ್ರೆ ಪರ್ಫೆಕ್ಟ್. ಮುಗೀತು. ಎಷ್ಟು ಬೇಗ ಮುಗೀತಲ್ವ ನಾನು ಮೇಕಪ್ಪು. ಹೌದು, ನಾನು ಫಸ್ಟ್ ಲಿಪ್ ಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಉದಾ ಬ್ಯೂಟಿ ಲಿಕ್ವಿಡ್ ಮ್ಯಾಟ್. ಐ ಥಿಂಕ್ ಟ್ರೆಂಡ್ ಸೆಟ್ಟರ್ ಇದು ಶೇಡು. ಇದು 2 ವರ್ಷದಿಂದ ಹಿಂಗೆ ಇಟ್ಕೊಂಡಿದ್ದೀನಿ, ಖಾಲಿ ಆಗಿಲ್ಲ. ತುಂಬ ಬಾಳಿಕೆ ಬರುತ್ತೆ ಒಂದ್ಸರಿ ತಗೊಂಡ್ರೆ. ಅಂದರೆ ತುಂಬ ಕಾಸ್ಟ್ಲಿ, ಐ ಥಿಂಕ್ 2000+ ಇದೆ. ಹಾಕಿರ್ತೀನಿ. ನಾನು ಯಾವಾಗಲೂ ನ್ಯೂಡ್ ಜಾಸ್ತಿ ಅಪ್ಲೈ ಮಾಡ್ತೀನಿ, ಬ್ರೌನ್ ವಿತ್ ನ್ಯೂಡ್. ಅದು ಶೇಡು ಸ್ವಲ್ಪ ಇದು ಬ್ರೌನ್ ಶೇಡ್ ಇದೆ, ಜಸ್ಟ್ ಟಚ್. ಸೊ ಎಲ್ಲ ಓಕೆ. ಇವಾಗ ಒಂದು ಮಿಸ್ ಆಯಿತು, ಮಸ್ಕಾರ. ಹೇರ್ ಸೆಟ್ ಒಂದು ಮಾಡಿಕೊಂಡ್ರೆ ಪರ್ಫೆಕ್ಟ್. ಹಿಂಗೆ ಹೋಗ್ಲಾ ಗೈಸ್? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಮೇಕಪ್ ಕಾಣ್ತಾ ಇದೆಯಾ? ನಾನು ಆಮೇಲೆ ಹೊರಗಡೆ ತೋರಿಸ್ತೀನಿ ಆಯಿತಾ. ಇಲ್ಲಿ ಲೈಟಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಮೇಕಪ್ಪು, ಬಟ್ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಆಮೇಲೆ ನಾನು ಔಟ್ಫಿಟ್ ಮತ್ತು ಮೇಕಪ್ ಎಲ್ಲ ತೋರಿಸ್ತೀನಿ. ಕೀಪ್ ವಾಚಿಂಗ್. ಇವಾಗ ಅಕ್ಷರ ಅವರಿದ್ದಾರೆ. ಅಯ್ಯೋ, ನೀನು ಏನನ್ಬೇಕು ಗೊತ್ತಾ? ವಾಟ್ ಎ ಸಡನ್ ಸರ್ಪ್ರೈಸ್ ಅನ್ನು. ಅಲ್ಲ, ಇವಳು ಕೊಡೋ ಬಿಲ್ಡಪ್ಪಿಗೆ ನಮಸ್ಕಾರ. ಎಲ್ಲ ಕ್ಷೇಮವೇ? ಜೋಶೇ ಇಲ್ವಲ್ರಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೇಗಿರ್ಬೇಕು ಜೋಶು? ಮೂತಿಗಳು ನೋಡ್ರಿ ನಿಮ್ಮಿಬ್ರದು. ಹೈ ಅಂತ ಹೈ, ಅದು ಈಗಲೂ ಆಗ್ಲೋ ಹೇಳ್ದಂಗೆ ಹೈ. ಇವಾಗ ಫಸ್ಟ್ ವಿಡಿಯೋ ಮಾಡು. ಹಾಗೆ ಹೋಗು, ಇದನ್ನೇ ಹಾಕದ್ ನಾನು. ನಾನೇ ಹೇಳ್ಕೊಂಬರ್ಬೇಕಾ? ಕೇಳಿಸುತ್ತಾ ಇವಾಗ? ದಪ್ಪ ಕಾಣ್ತಿದ್ದೀನ ಇಲ್ಲ? ಫುಲ್ ದಪ್ಪ. ಚಲೋ. ಎಷ್ಟು ಕೆಜಿ ಇದೆಯಪ್ಪ? ಓ ಗಾಡ್, 10 ಕೆಜಿ ಇದೆಯಾ? ನಾನು ಒಂದು 20 ದಾಟಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದೇ ಎಲ್ಲ ಚಿಕ್ಕ ಚಿಕ್ಕವು ಬಟ್ಟೆ ಅಲ್ಲ. 7 ಇರಬೇಕು. ಬಟ್ ಇಬ್ರಿಗೆ ಸ್ಯಾರಿ ಅಂತ ಹೇಳಿದ್ದಾರೆ. ಚೇಂಜ್ ಮಾಡೋಣ, ಅಕ್ಷರಂಗೆ ಹಾಕೋಣ ಸ್ವಲ್ಪ. ಅದೇ ಅದೇ ಅದಕ್ಕೆ ಹಾಕೋಣ. ಎಲ್ಲ ಚಿಕ್ಕ ಚಿಕ್ಕವು ಬಟ್ಟೆ ಅಲ್ವಾ, ಅದಕ್ಕೋಸ್ಕರ ಇಷ್ಟು ಕಮ್ಮಿ ಲಗೇಜ್. ಡಯಟ್ ಗಾನ್. ಇವಾಗ ನಾನು ಟ್ರಾವೆಲ್ ಮಾಡೋಕೆ ಬರೋ ತನಕ ಡಯಟ್ ಫುಡ್ ಏನೂ ಇಲ್ಲ, ಎಲ್ಲ ಸಿಕ್ಕಿದ್ದು ತಿಂತಿರೋದೆ. ಅಲ್ಲಿ ಏನಾದ್ರು ಸಿಗಬೇಕಲ್ವ ತಿನ್ನಕ್ಕೆ? ಏನು ಸಿಗಲ್ಲ, ಅದು ಬೇರೆ ಪ್ರಶ್ನೆ. ಮೋಸ್ಟ್ಲಿ ಇಲ್ಲಿಂದಲೇ ಸಣ್ಣ ಆಗಿ ಹೋಗ್ಬೋದಲ್ಲ. ವೆಜ್ ಅಲ್ಲ, ಅದಕ್ಕೋಸ್ಕರ. ಇನ್ನು ಅವಳೊಬ್ಬರು ನಾನ್ ವೆಜ್ಜು, ಮಿಕ್ಕಿರೋರೆಲ್ಲ ನಾನ್ ವೆಜ್. ಸರಿ, ಮಿಕ್ಕಿರೋರು ಯಾರು ಇಲ್ಲ, ನಾನ್ ವೆಜ್ಜೇ. ಅಪ್ಡೇಟ್. ಇವಾಗ ನಾವು ಲಾಂಜ್ ಬಂದಿದ್ದೀವಿ.
ಊಟ ಮಾಡಿಕೊಂಡು 11:30 ಇದೆ, ಬಟ್ 10:40 ಹೋಗಬೇಕು ಅಷ್ಟೇ. ಚೆನ್ನಾಗಿ ಊಟ ಮಾಡ್ಕೊಬೇಕು, ಯಾಕಂದರೆ ನಾವು ಮಲೇಷ್ಯಾಗೆ ಹೋಗ್ತಾ ಇದ್ದ ವಿಯತ್ನಾಮಿಗೆ ಹೋಗ್ತಾ ಇದ್ದೆ. ನಾನು ಇವಾಗ ರಿವೀಲ್ ಮಾಡಿದೆ ಅಲ್ಲ, ನಾನು ಮರ್ತೇ ಬಿಟ್ಟೆ. ಮಲೇಷ್ಯಾಗೆ ಹೋಗಿ ಅಲ್ಲಿ 4 hours ಕಾಯಬೇಕು. ಇಲ್ಲಿ ಚಲ್ದೆ ಮತ್ತೆ ಇಲ್ಲಿಂದನೇ ಶುರು ಮಾಡ್ಕೊಂಡ ಕೇಕು. ತೂತ್ಕೈ ಹಾಂ, ತೂತ್ಕೈ ಎಂತ ಕೈ? ತೂತ್ಕೈ ತೂತ್ಕೈ ಅಂದರೆ ಅಂದ್ರೆ ಏನೂ ನಿಲ್ಲಲ್ಲ, ಚಲ್ತಾನೇ ಇರೋದು ಯಾವಾಗ ನೋಡಿದ್ರು ಗಲೀಜ್ ಮಿಸ್. ಸೊ ಗಾಯ್ಸ್, ಇದು ನನ್ನ ಏರ್ಪೋರ್ಟ್ ಲುಕ್. ನನ್ನ ಔಟ್ಫಿಟ್ ಹೀಗಿದೆ. ಇನ್ನು ನನ್ನ ಫ್ರೆಂಡ್ಸಿಂದ ತೋರಿಸ್ಬೇಕಲ್ಲ. ಬಾಚಿತು ಆ್ಯಂಡ್ ಅಕ್ಷು ಔಟ್ಫಿಟ್ ಈ ಥರ ಇದೆ. ಬ್ರೌನ್ ಆ್ಯಂಡ್ ಬ್ರೌನ್ ಕಾಟ್ ಸೆಟಲ್ಲಿದ್ದಾಳೆ. ಆ್ಯಂಡ್ ಎಲ್ಲಿ ತಗೊಂಡೆ ಅಕ್ಷು? ಮಿಂತ್ರಾ. ಓಕೆ, ದೆನ್ ಚೇತು ಮುಂದೆ ಬಾ. ಕೈದಿ ಥರ ಕಾಣ್ತಿದ್ದಾಳೆ ಗೈಸೋಳು. ಎಲ್ಲಿ ತಗೊಂಡಮ್ಮ? ಝೂಡಿಯೋ. ಓ, ಝೂಡಿಯೋ. ಇದು ಅಮೆಝಾನ್. ಮಿಂತ್ರಾ, ಅಮೆಝಾನ್ ಮತ್ತೆ ಎಲ್ಲ ಒಂದಲ್ಲ ಇದೆ ಕಣ್ರು, ನೋಡ್ಕೊಟ್ರು. ಫೈನಲ್ ಕಾಲ್ ಗೈಸ್. ಕ್ರೇಜಿ ನೋಡಿ, ಯಾರು ಇಲ್ಲ ಲಾಸ್ಟ್ ಮತ್ತೆ. Under your care, your life. ಏನ್ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ಯಾ ಕುತ್ಕೊಂಡು.